ಹಾಯ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತು ನನ್ನ ರೆಸಿಪಿ ಬಂದು ಅವರೆಕಾಳಿನ ಉಪ್ಸಾರು. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಅಂದರೆ ನಾನಿಲ್ಲಿ ಅರ್ಧ kg ಅವರೆಕಾಳನ್ನ ತೊಗೊಂಡಿದ್ದೀನಿ. ಮತ್ತು ಚಿಕ್ಕದು ಒಂದು 5ರಿಂದ 6 ಟೊಮ್ಯಾಟೊ ತೊಗೊಂಡಿದ್ದೀನಿ. ಮತ್ತು ಒಂದು 4ರಿಂದ 5 ಹಸಿಮೆಣಸಿನಕಾಯಿ, 2 ಟೀ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ, 3 ಸಿಪ್ಪೆ ಬಿಡಿಸ್ಕೊಂಡಿರೋ ಬೆಳ್ಳುಳ್ಳಿ, ಉಪ್ಪು ಮತ್ತು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ನಾನಿಲ್ಲಿ ತೊಗೊಂಡಿದ್ದೀನಿ. ಇವಾಗ ಮಾಡೋಣ. ಒಂದು ಮಣ್ಣಿನ ಮಡಿಕೆ ಇಟ್ಟು 2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ನಾವು ತೊಗೊಂಡಿರೋ ಬೆಳ್ಳುಳ್ಳಿಲಿ 1/4 ಭಾಗದಷ್ಟು ಬೆಳ್ಳುಳ್ಳಿನ ತೊಗೊಂಡು ಜಜ್ಕೊಂಡು ಇಲ್ಲಿ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿನ, ಘಮ ಬರೋ ತನಕ. ಮತ್ತು ಲೈಟಾಗಿ ಕಲರ್ ಸಹ ಚೇಂಜ್ ಆಗಲಿ ಬೆಳ್ಳುಳ್ಳಿದು. ಇವಾಗ ನಾನು ಇದಕ್ಕೆ ಹಸಿ ಅವರೆಕಾಳನ್ನ ಬೆರೆಸ್ಕೊತಾ ಇದ್ದೀನಿ. ಹಸಿ ಅವರೆಕಾಳು ಹಾಕಿದ ನಂತರ ಚೆನ್ನಾಗಿ ಅದನ್ನ ಫ್ರೈ ಮಾಡ್ಕೊಳ್ಳೋಣ. ಅವರೆಕಾಳನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ನಾನು ಇದಕ್ಕೆ ಉಪ್ಪನ್ನ ಬೆರೆಸ್ತಾ ಇದ್ದೀನಿ. ಅಂದರೆ ಅವರೆಕಾಳಿಗೆ ಉಪ್ಪು ಹಿಡೀಲಿ ಅಂತ ನಾನು ಇವಾಗಲೇ ಉಪ್ಪು ಹಾಕ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ನಾವು ಎಣ್ಣೆಲಿ ಮತ್ತೆ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡೋಣ ಮತ್ತೆ. ಇವಾಗ ನಾನಿಲ್ಲಿ ಒಂದು 250 ml ಅಷ್ಟು ನೀರನ್ನ ಬೆರೆಸ್ತಾ ಇದ್ದೀನಿ. ನೀರು ಹಾಕಿ ಚೆನ್ನಾಗಿ 1-2 ಸತಿ ತಿರುಗಿಸ್ಕೊಂಡು ನಾವು ಒಂದು ತಟ್ಟೆ ಮುಚ್ಚಿಟ್ಬಿಡೋಣ. ಆ ನೀರು ಸ್ವಲ್ಪ ಬೆಚ್ಚಗಾಗಲಿ ಅನ್ನೋ ಕಾರಣಕ್ಕೆ. ನೀರು ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ಇವಾಗ ನಾನು ತಗೊಂಡಿರೋ ಟೊಮೆಟೊನ ಕಟ್ ಮಾಡಿದೆ, ಹಂಗೇ ಉಂಡುಂಡೆ ಟೊಮೆಟೊನೇ ಹಾಕ್ಕೊತಾ ಇದ್ದೀನಿ ಬೇಯೋಕ್ಕೆ. ಇಲ್ಲಿ ನಾನು ಚಿಕ್ಕ ಟೊಮೆಟೊ ತೊಗೊಂಡಿರೋದ್ರಿಂದ ಜಾಸ್ತಿ ಹಾಕ್ತಾಯಿದ್ದೀನಿ. ಇವಾಗ ಹಸಿಮೆಣಸಿನ್ಕಾಯಿ ಏನು ತೊಗೊಂಡಿದ್ದೀನಿ ಅದನ್ನು ಇದಕ್ಕೆ ಬೇಯೋಕ್ಕೆ ಹಾಕ್ತಾಯಿದ್ದೀನಿ. ಇವಾಗ ಇದೆಲ್ಲ ಹಾಕಿದ ನಂತರ ಒಂದು ತಟ್ಟೆ ಮುಚ್ಚಿಟ್ಬಿಡೋಣ, ಅದು ಕುದಿ ಬರಲಿ ಚೆನ್ನಾಗಿ. ಇವಾಗ ಚೆನ್ನಾಗಿ ಕುದೀತಾ ಇದೆ. ನಾವು ಟೊಮ್ಯಾಟೊ ಮತ್ತು ಹಸಿಮೆಣಸಿನ್ಕಾಯಿ ಎರಡೂ ಕಂಪ್ಲೀಟಾಗಿ ಬೇಯೋ ತನಕ ಇದರಲ್ಲಿ ಬೇಯಿಸ್ಕೊಬೇಕು. ನೋಡಿ, ಟೊಮೆಟೊ ಎಲ್ಲ ಬೆಂದು ಸಿಪ್ಪೆ ಎಲ್ಲ ಇದಾಗಿದೆ. ಅದೇ ರೀತಿ ಹಸಿಮೆಣಸಿನ್ಕಾಯಿನೂ ಅದ್ರದ್ದು ಬೆಂದಿದ ನಂತರ ಕಲರ್ ಸ್ವಲ್ಪ ಚೇಂಜ್ ಆಗಿದೆ. ಇವಾಗ ನಾನು ಬೆಂದಿರೋ ಅಂಥ ಟೊಮೆಟೊನ ತೆಗೆದು ಬೇರೆ ಒಂದು ಬೌಲ್ಗೆ ಹಾಕಿ ಇಟ್ಕೊತಾ ಇದ್ದೀನಿ. ನಿಮ್ಮ ಹತ್ರ ದೊಡ್ಡ ಟೊಮೆಟೊ ಇದ್ದರೆ, ದೊಡ್ಡ ಸೈಜ್ ಟೊಮೆಟೊ ಇದ್ದರೆ ಒಂದು 3 ಟೊಮೆಟೊ ಆದರೆ ಸಾಕು. ಇವಾಗ ಬೆಂದಿರೋ ಅಂಥ ಹಸಿಮೆಣಸಿನ್ಕಾಯಿನೂ ಸಹ ನಾನು ಎತ್ತಿ ಒಂದು ಬೇರೆ ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಇವಾಗ ನಾನು ಕಾಳನ್ನ ಹಂಗೆ ಬೇಯಕ್ಕೆ ಬಿಡ್ತಾಯಿದ್ದೀನಿ. ರುಬ್ಕೊಳ್ಳೋಕ್ಕೆ ಮಿಕ್ಕಿದಂಥ ಬೆಳ್ಳುಳ್ಳಿ,
ಮತ್ತು ಬೇಯಿಸಿ ಎತ್ತಿಟ್ಕೊಂಡಿರೋಂಥ ಟೊಮ್ಯಾಟೊ ಮತ್ತು ಹಸಿಮೆಣಸಿನ್ಕಾಯಿ ಮತ್ತು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ರುಬ್ಕೊಂಡಿದ್ದೀನಿ. ಇವಾಗ ಕಾಳು ಬೇಯ್ತಾ ಇದೆಯಾ ಅಂತ ನೋಡೋಣ. ಹಾಂ, ಕಾಳು ಚೆನ್ನಾಗಿ ಬೆಂದಿದೆ. ಕಾಳು ಬೆಂದಿರೋ ನೀರಿಗೆ ನಾನು ರುಬ್ಕೊಂಡಿರೋಂಥ ಮಸಾಲೆನ ಹಾಕ್ತಾಯಿದ್ದೀನಿ. ಇವಾಗ ಅದರದ್ದು ನೀರು ಸಹ ಇದಕ್ಕೆ ಬರೆಸ್ತಾ ಇದ್ದೀನಿ. ನಾನು ಫಸ್ಟೇ ಉಪ್ಪು ಹಾಕ್ಕೊಂಡಿದ್ದೀನಿ. ಸೊ ನಿಮಗಿಲ್ಲಿ ಬೇಕಾದರೆ ನೀವು ಉಪ್ಪು ಹಾಕ್ಕೊಬಹುದು. ನನಗಿಲ್ಲಿ ಉಪ್ಪು ಹಾಕಬೇಕಂತ ಏನಿರಲಿಲ್ಲ, ಸೊ ಹಾಗಾಗಿ ನಾನು ಉಪ್ಪು ಹಾಕಿಲ್ಲ. ಇವಾಗ ಅದು ಚೆನ್ನಾಗಿ ಕುದಿ ಬರಲಿ. ತುಂಬ ಹೊತ್ತು ಕುದಿಬೇಕಂತ ಏನು ನೆಸೆಸಿಟಿ ಇಲ್ಲ, ಯಾಕಂದರೆ ಆಲ್ರೆಡಿ ನಾವು ಟೊಮ್ಯಾಟೊ ಹಸಿಮೆಣಸಿನ್ಕಾಯಿನೆಲ್ಲ ಬೇಯಿಸ್ಕೊಂಡಿದ್ದೀವಿ. ಇದು ಚೆನ್ನಾಗಿ ಒಂದು ಕುದಿ ಬರೋ ತನಕ ನಾವು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಇವಾಗ ಹಸಿ ಅವರೆಕಾಳಿನ ಉಪ್ಸಾರು ರೆಡಿ. ಇದು ಕಂಪ್ಲೀಟ್ಲಿ ನಾಟಿ ಸ್ಟೈಲಲ್ಲಿ ಮಾಡಿರುವಂಥ ಉಪ್ಸಾರು. ಇದು ಅನ್ನ ಮುದ್ದೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಇದು ನನ್ನ ಇವತ್ತಿನ ರೆಸಿಪಿ. ನಿಮ್ಗೆ ಇಷ್ಟ ಆದರೆ ನೀವು ಮನೇಲಿ ಟ್ರೈ ಮಾಡಿ ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.